Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಲೋಕಸಭೆ ಫಲಿತಾಂಶ ಆಲ್ಮೋಸ್ಟ್ ಒಂದು ಹಂತಕ್ಕೆ ಬಂದಿದೆ. ಇದ್ರ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಸರ್? ಕರ್ನಾಟಕದ ಜನತೆಗೆ ಅಭಿನಂದನೆ ಸಲ್ಲಿಸ್ತೀನಿ. ಕರ್ನಾಟಕದ ಜನ BJPಯ ಕೈ ಹಿಡಿದಿದ್ದಾರೆ. ಕಾಂಗ್ರೆಸ್ ಅವರು 136 ಸೀಟುಗಳನ್ನು ಗೆದ್ದು ಕೊಬ್ಬು ಅಹಂಕಾರ ಅಂದರೆ ಏನು ಅನ್ನೋದನ್ನು ತೋರಿಸಿದ್ದಾರೆ ಜನಕ್ಕೆ. ಈ ಅಹಂಕಾರದ ಮದವನ್ನು ಕರ್ನಾಟಕದ ಜನ ಮುರಿದಿದ್ದಾರೆ. ಎಕ್ಸ್ಪೆಷಲಿ DK ಶಿವಕುಮಾರ್ ಅವರ ತಮ್ಮ ಸೋತಿರೋ ಅಂಥದ್ದು ಇಡೀ ಕಾಂಗ್ರೆಸ್ ಸೋತಂಗೆ. ಅವರ ತಮ್ಮನ್ನೇ ಗೆಲ್ಸ್ಕೊಳಕ್ಕಾಗಿಲ್ಲ ಅವ್ರ ಕೈಲಿ. ಅಂದರೆ ಕಾಂಗ್ರೆಸ್ಸು ಒಂದು ರೀತಿ ಸೋತಂಗೆ. ಮತ್ತು ಡಬಲ್ ಡಿಜಿಟ್ Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ದಾಡ್ತೀರಿ, ನಾವೊಂದು 20 ಸೀಟ್ ಗೆಲ್ತೀರಿ ಅಂತ ಹೇಳ್ತಾಯಿದ್ರು. ಈಗ ಇನ್ನು 8-9ರಲ್ಲಿ ಇದ್ದಾರೆ. ಅದೇನು ಮುಂದುವರಿತತೆ ಅನ್ನೋದು ಅನಿಸಲ್ಲ ನನಗೆ. ಒಟ್ಟಾರೆ ಕಾಂಗ್ರೆಸ್ಸಿನ ಸ್ಥಿತಿ ಕರ್ನಾಟಕದಲ್ಲಿ 136 MLAಗಳಿದ್ದರೂ ಕೂಡ ಒಂದು ರೀತಿ ಅವಮಾನದ ರಿಸಲ್ಟು. ಅದರಲ್ಲಿ ಎಕ್ಸ್ಪೆಷಲಿ ಸಿದ್ದರಾಮಯ್ಯನವರು ನಾನು ಚಾಂಪಿಯನ್ ಹಾಗೆ ಹೀಗೆ ಅಂತ ಹೇಳ್ತಾಯಿದ್ರು. ಮತ್ತು ಅವರ ಗ್ಯಾರಂಟಿಗಳು ನಾವು ಗ್ಯಾರಂಟಿ ಕೊಟ್ಟಿದ್ರಿ, ಎಲ್ಲ ಹೋಲ್ಸೇಲಾಗಿ ಗೊತ್ತುಬಿಡ್ತಾರೆ 20 ಸೀಟ್ ಬರ್ತೀರಿ ಅಂತದ್ದು. ಗ್ಯಾರಂಟಿ ಜನಕ್ಕೆ ಅನಿಸಿತ್ತು ಗ್ಯಾರಂಟಿ ಒಳ್ಳೆಯದು ನಮಗೆ ಅಂತ. ಯಾವಾಗ ಅಂದರೆ ಕಾಂಗ್ರೆಸ್ ಪಾರ್ಟಿಯ ಒಂದು ದುಡ್ಡಿದು, ಸಿದ್ದರಾಮಯ್ಯನವ್ರ ದುಡ್ಡು, DK ಶಿವಕುಮಾರ್ ಅವ್ರ ದುಡ್ಡು, ಕಾಂಗ್ರೆಸ್ ಪಾರ್ಟಿಯಿಂದ ನಮ್ಗೆ 2,000 ಕೊಡ್ತಾರೆ ಅಂತ ಅಂದ್ಕೊಂಡಿದ್ರು. 6 ತಿಂಗಳಾದಮೇಲೆ ಗೊತ್ತಾಯಿತು ಗಂಡನ ದುಡ್ಡು ಹೊಡೆದು ಹೆಂಡ್ತಿಗೆ ಕೊಡುವಂಥ ಸ್ಕೀಮ್ ಅಂತ ಜಾಹೀರಾತಾಗೋಯ್ತು. ನಮ್ಮ ಹತ್ರ ಟ್ಯಾಕ್ಸ್ ಹಾಕಿ ಹಾಲಿನ ಬೆಲೆ ಜಾಸ್ತಿ ಮಾಡಿದ್ರು, ಕರೆಂಟಿನ ಬೆಲೆ ಜಾಸ್ತಿ ಮಾಡಿದ್ರು, ಎಣ್ಣೆ ಹೊಡೆಯೋರಿಗೆ ಎಣ್ಣೆ ರೇಟ್ ಜಾಸ್ತಿ ಮಾಡಿದ್ರು, ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು. ನಮ್ಮ ದುಡ್ಡು ತಗೊಂಡು ನಮಗೆ ಕೊಡೋದು ಯಾವನಯ್ಯ ಕೊಡೋಕ್ಕೆ ಅಂತೇಳಿ ಜನ ಇವತ್ತು ಮಕಾಡೆ ಮಲಗಿಸ್ಬಿಟ್ಟಿದ್ದಾರೆ. DK ಶಿವಕುಮಾರ್ಗಂತೂ ಸೋತಿರೋದು ನೋಡಿದ್ರೆ ಒಂಥರ ಅವಮಾನ ಆಗ್ತದೆ. DK ಶಿವಕುಮಾರ್ ಅವರ ತಮ್ಮ ಸೋತಿರೋದು 1 ಲಕ್ಷ ಲೀಡ್ಗೂ ಗೆದ್ದಿದ್ದಾರೆ. ಎಲ್ಲರೂ ಹೇಳ್ತಾಯಿದ್ರು ನೆಕ್ ಟು ನೆಕ್ ಮಾರ್ಜಿನ್, ಯಾರೇ ಗೆದ್ದರು 5,000 ಹಿಂಗೆ ನೋಡಿದ್ರೆ 1 ಲಕ್ಷದ ಮೇಲೆ ಹೊರಟೋಗ್ಬಿಟ್ಟಿದೆ ಆಗಲೇ. ಅಂದರೆ ಇಡೀ ಕಾಂಗ್ರೆಸ್ ಇವತ್ತು ಒಂದು ರೀತಿ ಸಾವಿನ ಮನೆ ರೀತಿ ಕರ್ನಾಟಕದ ಕಾಂಗ್ರೆಸ್ ಇದೆ ಸರ್. ಇದೆಲ್ಲ ಒಂದು ಕಡೆ ಆದರೆ ಆರಂಭದಿಂದಲೂ ಕಾಂಗ್ರೆಸ್ ಡಬಲ್ ಡಿಜಿಟ್ ದಾಟುತ್ತೇವೆ ಅಂತ ಹೇಳ್ತಿದ್ರು. ಬಟ್ ಹತ್ತತ್ರ ಡಬಲ್ ಡಿಜಿಟ್ ಹೋಗಿದೆ. ಬಟ್ ಇಲ್ಲಿರೋ ಪ್ರಶ್ನೆ, ಕಳೆದ ಬಾರಿ BJP ಹತ್ತತ್ರ 25 ಸ್ಥಾನಗಳನ್ನು ಪಡೆದಿತ್ತು. ಇವಾಗ ನೋಡಿದರೆ, ಇವಾಗಿನ ಅಂಕಿ ಸಂಖ್ಯೆಗಳನ್ನು ನೋಡಿದರೆ 17ಕ್ಕೆ ಬಂದು ಮುಟ್ಟಿದೆ ಸರ್. ಕಳೆದ ಬಾರಿ ಈ ಬಾರಿ ತುಂಬ ವ್ಯತ್ಯಾಸ ಕಾಣ್ತಿದೆಯಾ? ಇಲ್ಲ, ಕಳೆದ ಬಾರಿ JDS ಮತ್ತು ಕಾಂಗ್ರೆಸ್ ಹೊಂದಾಣಿಕೆ ಆಗಿತ್ತು. ಕಳೆದ ಬಾರಿ ಏನಾದರೂ JDS ಅವರು ಕಾಂಗ್ರೆಸ್ಸವ್ರನ್ನ ಸೋಲಿಸ್ಬೇಕು ಅಂತ, ಕಾಂಗ್ರೆಸ್ ಅವರು ದೇವೇಗೌಡರನ್ನ ಅವ್ರ ಕುಟುಂಬನ ಸೋಲಿಸ್ಬೇಕು ಅಂತ, ಇಷ್ಟೇ ಫೈಟಲ್ಲಿ. ಆ ವಿಚಾರವಾಗಿ ನಮಗೆ ಭಾಳ ಹೆಲ್ಪ್ ಆಯಿತು. ಕಾಂಗ್ರೆಸ್ಸು ಮತ್ತು JDSನ ಸೋಲಿಸೋವಂಥ ಆಟದಲ್ಲಿ ನಮ್ಗೆ ಸ್ವಲ್ಪ ಹಿನ್ನಡೆ ನ್ಯಾಚುರಲ್ಲಾಗಿ ನಾವು ಗೆಲ್ತಾ ಇದ್ದಿದ್ದು ಅಲ್ಲಿ 19ರಿಂದ 20 ಸ್ಥಾನನೇ ನ್ಯಾಚುರಲ್ಲಾಗಿ ಗೆಲ್ತಾಯಿದ್ದು. ಕಳೆದ ಬಾರಿ ನಮಗೆ ಬಂಪರ್, ಇವರ ಹೊಡೆದಾಟದಿಂದ ನಮಗೆ ಬಂಪರ್ ಬಂದಾಯಿತು. ನ್ಯಾಚುರಲ್ಲಾಗಿ ನಾವು ಕಳೆದ 20 ವರ್ಷ ನೋಡಿದ್ರೆ ವಾಜಪೇಯಿ ಇದ್ದಾಗಿಂದನೂ ಕೂಡ ನಾವು ನಾರ್ಮಲಿ 14, 18, 19 ಈ ಥರದ ಬಂದಿದ್ದೀರಿ. ಈ ಸರಿನೂ ಕೂಡ ಅದೇ ರೇಂಜ್, ಒರಿಜಿನಲ್ ರೇಂಜ್ ಏನಿದೆ ಅದಕ್ಕೆ ಬಂದಿದ್ದೀರಿ. 18 ಸೀಟ್ಗಳು ನಾವು ಗೆಲ್ತಾ ಇದ್ದೀರಿ. ಇವಾಗ JDS ಮತ್ತು BJP ಮೈತ್ರಿ ಜೊತೆಗೂಡಿ ಹೋದರೂ ಕೂಡ ಕಳೆದ ಬಾರಿಗಿಂತ 8 ಸ್ಥಾನಗಳನ್ನು ಕಡಿಮೆ ಬಂದಿದೆ. ಇದಕ್ಕೆ ಕಾರಣ ಏನು ಅಂತ? ಏನು ಕಾಂಗ್ರೆಸ್ ಗ್ಯಾರಂಟಿ ಹೊಡೆತ ಕೊಡ್ತಾ ಅಂತ? ನಾನು ಹೇಳಿದ್ನಲ್ಲ, ಕಳೆದ ಬಾರಿ ವಿಶೇಷ ಒಂದು ಪ್ರಕರಣ, JDS ಮತ್ತು ಕಾಂಗ್ರೆಸ್ಸಿನ ಹೊಂದಾಣಿಕೆಯನ್ನು ಜನ ಒಪ್ಪಿಲ್ಲ. ಈ ಸರಿ BJP ಮತ್ತು JDSನ ಹೊಂದಾಣಿಕೆಯನ್ನು ಜನ ಒಪ್ಪಿದ್ದಾರೆ. ಇಷ್ಟೆಲ್ಲ ದೇಶದ ರಿಸಲ್ಟ್ ನೋಡ್ತಾ ಇದ್ದೀರಾ. ದೇಶದಲ್ಲೆಲ್ಲ ಈ ಥರದ ಒಂದು ರಿಸಲ್ಟ್ ಬಂದ್ರೂ ಕೂಡ ಕರ್ನಾಟಕದಲ್ಲಿ ಜನ ನಮ್ಮ ಕೈ ಹಿಡಿದಿದ್ದಾರೆ. ಮತ್ತು ಕಾಂಗ್ರೆಸ್ ಏನು ಹೇಳ್ತಾ ಇತ್ತು, 20 ಸೀಟ್ ಗೆಲ್ತೀರಿ ಅಂತ. ನಾವು ಚುನಾವಣೆಗೆ ಮುಂಚೆನೇ ಹೇಳಿದ್ರಿ 23 ಸ್ಥಾನಗಳನ್ನು ಈ ಸರಿ ನಾವು ಗೆಲ್ತೀರಿ ಅಂತ ನಾವು ಹೇಳಿದ್ದೆ. ಯಡಿಯೂರಪ್ಪನವರು ಹೇಳಿದರು, ನಮ್ಮೆಲ್ಲ ನಾಯಕರು ನಾವು ಹೇಳಿದ್ರಿ 23 ಸ್ಥಾನ ಈ ಸರಿ ಗೆಲ್ತೀರಿ ಅಂತ. ಒಂದು 3 ಸ್ಥಾನ ಕಡಿಮೆ ಆಗಿರ್ಬೋದು ಅಷ್ಟೇ. ಆದರೆ ನಾವು ರೇಂಜ್ ಏನಿದೆ ಅಲ್ಲಿಗೆ ಬಂದಿದ್ದೀರಿ. ಒಂದು ಆಡಳಿತ ಪಕ್ಷ ಇರುವಂಥದ್ದು ರೂಲಿಂಗ್ ಪಾರ್ಟಿ ಕಾಂಗ್ರೆಸ್. ಇಲ್ಲಿ ರೂಲಿಂಗ್ ಪಾರ್ಟಿಗೆ ಅವಮಾನ ಆಗಿರೋದು, ನಮಗೇನು ಅವಮಾನ ಆಗಿಲ್ಲ.
ಇದಿಷ್ಟು ಒಂದು ಕಡೆ ಆದರೆ ರಾಷ್ಟ್ರ ರಾಜಕಾರಣದಲ್ಲಿ ಕಳೆದ ಬಾರಿ 303 BJPಗೆ ಏಕಪಕ್ಷೀಯವಾಗಿ, ಬಟ್ ಈ ಸತಿ ನೋಡಿದರೆ ಅಂಕಿ ಸಂಖ್ಯೆ ತುಂಬಾ ವ್ಯತ್ಯಾಸ ಕಾಣ್ತಿದೆಯಂತ. ಅದು ಸಹಜ. ಕಳೆದ ಬಾರಿ ನಾವು ರೀಚ್ ಆಗಿದ್ರಿ, ಎಲ್ಲೆಲ್ಲಿ ಉತ್ತರ ಪ್ರದೇಶ್ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ದು ಏನಿದೆ ಅದನ್ನು ರೀಚ್ ಆಗ್ಬಿಟ್ಟಿದ್ರಿ. ಈ ಬಾರಿನೂ ಅದೇ ರೀಚ್ ಆಗಬೇಕು ಅನ್ನೋದು ಕಷ್ಟ ಆಗ್ತಾ ಇದೆ. ನಾವು 400 ಗಡಿ ದಾಟಬೇಕು ಅಂತ ನಮ್ಮ ಕಾರ್ಯಕರ್ತರಿಗೆ ಹುರುಪು ಬರಲಿ ಅನ್ನೋ ದೃಷ್ಟಿಯಿಂದ ಹೇಳಿಕೆಯನ್ನು ನಾವು ಕೊಟ್ಟಿದ್ರಿ. 400 ಗಡಿ ದಾಟಿ ಕೊಟ್ಟರೆ ಅಟ್ಲೀಸ್ಟ್ ನಾವು 340-350 ಬರ್ಬೋದು ಅಂತ ನಮ್ಮ ಇಂಟರ್ನಲ್ ಸಮೀಕ್ಷೆಗಳು ಇದ್ದಿದ್ದು. ಸೊ ಅದಕ್ಕಿಂತ ಇನ್ನೂ ಕಡಿಮೆ ಆಗಿರೋದು ಕೂಡ ಒಂದು ಸ್ವಲ್ಪ ನಮಗೆ ಕಡಿಮೆ ಆಗಿರೋದು ಒಂದು ಹಿನ್ನಡೆ ಅಷ್ಟು. ಆದರೆ ಏನೇ ಆದರೂ ಕೂಡ ಮತ್ತೊಮ್ಮೆ NDAನೇ ಬರ್ತೈತೆ. ನಾವು ಏನೇ ಆದರೂ NDA 300 ಸ್ಥಾನಗಳಿಗೆ ನಾವು ನಿಲ್ತೀರಿ. 300 ಸ್ಥಾನ ಬರೋದ್ರಿಂದ ನಾವು ಮ್ಯಾಜಿಕ್ ನಂಬರ್ 272 ಏನು ಬೇಕೋ ಅದಕ್ಕಿಂತ ಜಾಸ್ತಿ 28 ಸ್ಥಾನಗಳು ಹೆಚ್ಚಾಗಿ ಗೆಲ್ತೀರಿ ನಾವು. ಮತ್ತೆ ಪ್ರಧಾನಮಂತ್ರಿ ಮೋದಿಯವರು ಆಗ್ತಾರೆ, ವಿಶ್ವಾಸ ಇದೆ. ಈಗಾಗಲೇ ಆಲ್ಮೋಸ್ಟ್ ಆಲ್ 90% ರಿಸಲ್ಟ್ ಬಂದಂಗೆ ಕಾಣ್ತಾ ಇದೆ. ಮತ್ತೆ ಮೋದಿ ಪ್ರಧಾನಿ ಆಗ್ತಾರೆ. ಸರಿ, ಇವಾಗ ಇಂಡಿಯಾ ಮೈತ್ರಿಕೂಟ ಕೂಡ 229 ಅಂಕಿ ಸಂಖ್ಯೆ ಹತ್ರ ಬಂದಿದೆ. ಅವರು ಕೂಡ ಸರ್ಕಾರ ರಚನೆ ಮಾಡೋಕ್ಕೆ ಕಸರತ್ತು ನಡೆಸ್ತಾ ಇದ್ದಾರೆ. ನಿತೀಶ್ ಕುಮಾರ್ ಜೊತೆ, ಚಂದ್ರಬಾಬು ನಾಯ್ಡು ಜೊತೆ ಏನೋ ಸಂಪರ್ಕ ಮಾಡಿದಾರಂತೆ. ಇದಕ್ಕೇನಾದರೂ ಹೊಡ್ತಾ ಬೀಳುತ್ತಾ ಅಂತ? ಇಲ್ಲ, ಈಗಾಗಲೇ ಪ್ರಧಾನಮಂತ್ರಿಗಳು ನಮ್ಮ BJP ಎಲ್ಲ ಚಂದ್ರಬಾಬು ನಾಯ್ಡು ಅವರು ಮಾತಾಡಿದ್ದಾರೆ. ನಿತೀಶ್ ಕುಮಾರ್ ಅಂತೂ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ, NDA ಗೆಲುವು ಇದು, ನಾವು NDAನೇ ಜೊತೆ ಇರ್ತೀರಿ ಅಂತ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಆದ್ದರಿಂದ ನಿತೀಶ್ ಕುಮಾರ್ ಆಗಲಿ TDP ಆಗಲಿ ಯಾರೂ ಕೂಡ ನಮ್ಮನ್ನು ಬಿಟ್ಟೋಗೋ ಪ್ರಶ್ನೆನೇ ಇಲ್ಲ. ಅವರು ನಮ್ಮ ಜೊತೆನೇ ಇರ್ತಾರೆ. ಈಗಾಗಲೇ ಅವ್ರ ಜೊತೆ ನಮ್ಮ ಪಕ್ಷದ ನಾಯಕರೆಲ್ಲ ಮಾತಾಡಿದ್ದಾರೆ. ಕ್ಲಿಯರಾಗಿ ಏನು ಕಾಂಗ್ರೆಸ್ ಅವರು ಇಷ್ಟು ಕಿಚಡಿ ಪಾರ್ಟಿಗಳನ್ನ ಇಟ್ಕೊಂಡು ಅವರು ಸರ್ಕಾರ ಮಾಡೋ ಪ್ರಶ್ನೆನೇ ಇಲ್ಲ. ಅವ್ರಿಗೆ ನಾಯಕರೇ ಇಲ್ಲ. ನಾಯಕರು ಯಾರವರೇ? ರಾಹುಲ್ ಗಾಂಧಿನ ಒಪ್ತಾರಾ? ಮಮತಾ ಬ್ಯಾನರ್ಜಿನ ಒಪ್ತಾರಾ? ಯಾರು ಒಪ್ತಾರೆ? ಅಖಿಲೇಶ್ ಯಾದವ್ನ ಒಪ್ತಾರಾ? ಒಪ್ಪೋರಿಲ್ಲ. ಒಪ್ಪೋ ನಾಯಕ ಬೇಕಲ್ಲ ಅವ್ರಿಗೆ. ಒಪ್ಪುವ ನಾಯಕನಿಲ್ಲದ ಪಾರ್ಟಿ ಅದು, ನಾವಿಕನಿಲ್ಲದ ಧೋನಿ. ಅದರಿಂದ ಯಾರೂ ಆ ಕಡೆ ಹೋಗಲ್ಲ. ಸುಭದ್ರ ಸರ್ಕಾರ ಕೊಡುವಂಥದ್ದು BJPನೇ. ಕಾಂಗ್ರೆಸ್ ಗೆದ್ದಿರೋದೇ 100 ಸೀಟ್ ಅಷ್ಟೇ. BJP ನಾವು 250ವರೆಗೂ ಗೆದ್ದಿದ್ದೀರಿ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇರೋದು ನಮ್ಮದೇ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಈ ದೇಶದಲ್ಲಿ ನಾವೇ 250 ಸ್ಥಾನ ಗೆದ್ದಿರೋದು. ಕಾಂಗ್ರೆಸ್ ಇನ್ನೂ 100 ಸ್ಥಾನದಲ್ಲಿ ಇದೆ. ನಮಗೂ ಅವ್ರಿಗೂ 150 ಸ್ಥಾನ ಲೀಡ್ ಇದ್ದೀರಿ ಕಾಂಗ್ರೆಸ್ಗೂ ನಾವು. ಅದರಿಂದ ಈ ಕನಸಿನ ಮಾತಷ್ಟೇ ಅದು. ಇದಿಷ್ಟು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿದ ಮಾತು. ಕ್ಯಾಮ್ರಾ ಪರ್ಸನ್ ಪ್ರಾಣೇಶ್ ಜೊತೆ ಹಿರಣ್ಣ ಬಸವ, TV9 ಬೆಂಗಳೂರು. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.